ಬಾಯ್ ನ್ಯೂಸ್ಗೆ ಸ್ವಾಗತ. ಜಿ ಬಾಯ್ ನ್ಯೂಸ್ ಟಿವಿಗೆ ಸ್ವಾಗತ. ಸರ್ಕಾರಿ ನೌಕರರ ಸಂಘದ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕೆ ಚಿಂತಾಮಣಿಯಿಂದ ಬೆಂಗಳೂರಿಗೆ ಹೊರಟ 5 ಬಸ್ಸುಗಳು. ಚಿಂತಾಮಣಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಇಂದು ಸರ್ಕಾರಿ ನೌಕರರ ಭವನದ ಬೆಂಗಳೂರಿನ ಕಬ್ಬನ್ ಉದ್ಯಾನವನ ನಡೆಯುತ್ತಿರುವ ನಮ್ಮ ಅಭಿಮಾನದ ಅಭಿನಂದನೆಗೆ ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘದಿಂದ ಹೊರಟ ಬಸ್ಸುಗಳಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್. ಆನಂದ್ ಚಾಲನೆ ನೀಡಿ ಮಾತನಾಡಿದವರ ಮಕ್ಕಳ ಪ್ರತಿಭಾ ಪುರಸ್ಕಾರ ಮತ್ತು ಸರ್ಕಾರಿ ನೌಕರರ ಒಂದು ಬೇಡಿಕೆಗೆ ನಮ್ಮೆಲ್ಲ ಹೋರಾಟ ನಿರಂತರವಾಗಿರುತ್ತದೆ. NPS ಇಂದ OPS ಆಗುವವರೆಗೂ ನಮ್ಮೆಲ್ಲ ಸರ್ಕಾರಿ ನೌಕರರ ಬಂಧುಗಳು ನಿರಂತರವಾದ ಹೋರಾಟಕ್ಕೆ ಜಯಸಿಗಲಿ ಎಂದು ಶುಭ ಹಾರೈಸಿದರು. ಈ ವೇಳೆ ಚಿಂತಾಮಣಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಮಾತನಾಡಿ, ಈ ಕಾರ್ಯಕ್ರಮದ ಜೊತೆಯಲ್ಲಿ ನಮ್ಮ ಸರ್ಕಾರಿ ನೌಕರರ ಶಿಕ್ಷಕರ ಮಕ್ಕಳು SSLC ಹಾಗೂ PUCನಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ನಮ್ಮ ಹಲವು ದಿನಗಳ ಬೇಡಿಕೆಯಾದ NPS ಅನ್ನು ರದ್ದುಗೊಳಿಸಿ OPS ಅನ್ನು ಜಾರಿಗೆ ತರಬೇಕೆಂದು ನಮ್ಮ ಸಂಘಟನೆ ಮುಖಾಂತರ ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ. ಈಗಾಗಲೇ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ OPS ಜಾರಿಯ ಭರವಸೆ ನೀಡಿದ್ದೀರಿ. ಆ ಭರವಸೆಯನ್ನು ಈಡೇರಿಸಿ ನೌಕರರ ಬೇಡಿಕೆಗೆ ಸ್ಪಂದಿಸಬೇಕೆಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿಸುತ್ತೇವೆ. ಬೇರೆ ರಾಜ್ಯಗಳ ಹೋಲಿಕೆಯಲ್ಲಿ ನಮ್ಮ ರಾಜ್ಯದ ಸರ್ಕಾರಿ ನೌಕರರ ವೇತನದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ. ಆದ್ದರಿಂದ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬ ತತ್ವದ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಸಮಾನ ವೇತನವನ್ನು ನಮಗೂ ನೀಡಬೇಕೆಂದು ಒತ್ತಾಯಿಸುತ್ತೇವೆ. ನಮ್ಮ ಸಂಘದ ಅಧ್ಯಕ್ಷರಾದ ಷಡಾಕ್ಷರಿ ಅವರ ನೇತೃತ್ವದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ನೌಕರರು ಇಂದು ಇಲ್ಲಿ ಸೇರಿದ್ದೇವೆ. ಈ ಸಮ್ಮೇಳನ ಯಶಸ್ವಿಯಾಗಲಿ ಮತ್ತು ನಮ್ಮ ಪ್ರಮುಖ ಬೇಡಿಕೆಗಳು ಈಡೇರಲಿ ಎಂದು ಸರ್ಕಾರವನ್ನು ಮತ್ತೊಮ್ಮೆ ಕೋರುತ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಜಯವಾಗಲಿ ಎಂದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಆಂಜನೇಯಪ್ಪ, ಖಜಾಂಚಿ ಜನಾರ್ದನ, ರಾಜ್ಯ ಪರಿಷತ್ ಸದಸ್ಯ KR ಮಂಜುನಾಥ್, ಉಪಾಧ್ಯಕ್ಷ ಜಗದೀಶ್, ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಮುನ್ರೆಡ್ಡಿ, ನಿರ್ದೇಶಕರಾದ ಪ್ರಸನ್ನ, ತಿಮ್ಮಯ್ಯ, ನರೇಂದ್ರ, ನವೀನ್, ಹರಿಪ್ರಸಾದ್, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಮಂಜುನಾಥ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಮೇಶ್, ಖಜಾಂಚಿ ಮಸ್ತಾನವಲ್ಲಿ, ಮಾಜಿ ಅಧ್ಯಕ್ಷ ವಸಂತರೆಡ್ಡಿ, ಗೌರವಾಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷರಾದ ಜಯದೇವ್, ಸಹ ಕಾರ್ಯದರ್ಶಿ ಮಂಜುಳಾ ಕುಮಾರಿ, ಸಂಘಟನಾ ಕಾರ್ಯದರ್ಶಿ ಮಂಜುಳಾದೇವಿ, ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ, ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷ ದಾಮೋದರ್ ರೆಡ್ಡಿ, ಪದವೀಧರ ಶಿಕ್ಷಕರ ಸಂಘದ ಅಧ್ಯಕ್ಷ PR ವೆಂಕಟೇಶ್, GPT ಶಿಕ್ಷಕರ ಸಂಘದ ಅಧ್ಯಕ್ಷ ಈಶ್ವರ್ ಸಿಂಗ್, ಗೃಹ ಮಂಡಳಿ ನಿರ್ದೇಶಕರಾದ ಗಂಗುಳಪ್ಪ, N ವೆಂಕಟಾಚಲಪತಿ, ಶಂಕರ್ ರೆಡ್ಡಿ, ಕ.ಸ.ಪ.ನಿ. ಕಟ ಪೂರ್ವ ಅಧ್ಯಕ್ಷ MA ಪ್ರಕಾಶ್, KV ಚೌಡಪ್ಪ, CN ವೆಂಕಟಾಚಲಪತಿ, NPS ಕಾರ್ಯದರ್ಶಿ ನರೇಂದ್ರ ಬಾಬು ಉಪಸ್ಥಿತರಿದ್ದರು. ಮಕ್ಕಳ ಪ್ರತಿಭಾ ಪುರಸ್ಕಾರ ಮತ್ತು ಸರ್ಕಾರಿ ನೌಕರರ ಒಂದು ಬೇಡಿಕೆಗೆ ಎಲ್ಲ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ. ಎಲ್ಲ OPS ಇಂದ NPS ಇಂದ OPS ಆಗೋವರೆಗೂ ಎಲ್ಲ ನಮ್ಮ ಸರ್ಕಾರಿ ನೌಕರರ ಬಂಧುಗಳು ನಿರಂತರವಾದ ಹೋರಾಟಕ್ಕೆ ಜಯ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀವಿ. ಸರ್ಕಾರಿ ನೌಕರರ ಸಂಘ ಕೇಂದ್ರ ಸಂಘದ ವತಿಯಿಂದ ಈ ದಿನ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರಿಗೆ ನಮ್ಮ ಅಭಿಮಾನದ ಅಭಿನಂದನೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ನಮ್ಮ ಸರ್ಕಾರಿ ನೌಕರರ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಇದರ ಜೊತೆಯಲ್ಲಿ ಇವತ್ತು ನಮ್ಮ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಗಳಾಗಿರ್ತಕ್ಕಂಥ NPS ಅನ್ನ ರದ್ದುಗೊಳಿಸಿ OPS ಜಾರಿಗೊಳಿಸಬೇಕಂತ ಈಗಾಗಲೇ ನಮ್ಮ ಸಂಘಟನೆಗಳ ಮುಖಾಂತರ ಅನೇಕ ಹೋರಾಟಗಳು ಮಾಡಿದ್ದೀವಿ. ಇವತ್ತು ನಾವು ಸರ್ಕಾರ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಬೇಡಿಕೊಳ್ಳೋದಿಷ್ಟೇ, ಇವತ್ತು ತಾವು ಏನು ಗ್ಯಾರಂಟಿಗಳು ತಾವು ಪ್ರಣಾಳಿಕೆಯಲ್ಲಿ ಹಾಕಿದ್ರೆ ಆ ಗ್ಯಾರಂಟಿಗಳನ್ನು ಇವತ್ತು ಜಾರಿಗೆ ತಂದಿದ್ದೀರಾ. 6ನೇ ಗ್ಯಾರಂಟಿಯಾಗಿ ನಾವು NPS ಅನ್ನು ರದ್ದುಪಡಿಸಿ OPS ಜಾರಿಗೊಳಿಸ್ತೀವಿ ಅಂತ ತಮ್ಮ ಪ್ರಣಾಳಿಕೆಯಲ್ಲಿ ತಾವು ಪ್ರಕಟಿಸಿದ್ದೀರಾ. ಅದೇ ರೀತಿಯಾಗಿ ಏನು ಗ್ಯಾರಂಟಿಗಳ ರೀತಿಯಲ್ಲಿ ನಮ್ಮ ಗ್ಯಾರಂಟಿಯನ್ನು ಸಹ ನೀವು ಗ್ಯಾರಂಟಿಗೊಳಿಸಬೇಕು, ಜಾರಿಗೆ ಆಗಬೇಕು. ಇವತ್ತು ನಮ್ಮ ಸರ್ಕಾರಿ ನೌಕರರು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ವೇತನದಲ್ಲಿ ತುಂಬಾ ವ್ಯತ್ಯಾಸಗಳಿದ್ದಾವೆ. ಆದ್ದರಿಂದ ನಾವು ನಮ್ಮ ಒತ್ತಾಯ ಏನಂದ್ರೆ ಇವತ್ತು ಕೇಂದ್ರ ಸಮಾನ ವೇತನ ನಮ್ಮ ಸರ್ಕಾರಿ ನೌಕರರಿಗೂ ಸಹ ಸಿಗಬೇಕು. ಒಂದೇ ಕಾಂಪೌಂಡ್ ಅಲ್ಲಿ ನಾವು ರಾಜ್ಯ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಸರ್ಕಾರ ನೌಕರರು ಕೆಲಸ ಮಾಡ್ತಾ ಇರ್ತೀವಿ. ಆದರೆ ವೇತನದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಆದ್ದರಿಂದ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ.
ಆ ಒಂದು ಅಡಿಯಲ್ಲಿ ಇವತ್ತು ನಾವು ಕೇಂದ್ರದ ಸಮಾನ ವೇತನವನ್ನ ನಮಗೆ ರಾಜ್ಯ ಸರ್ಕಾರಿ ನೌಕರರು ನೀಡಬೇಕು ಅಂತ ಇವತ್ತು ನಾವು ರಾಜ್ಯ ಸರ್ಕಾರದ ಮೇಲೆ ನಮ್ಮ ಸರ್ಕಾರಿ ನೌಕರ ಸಂಘದ ಪರವಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರ್ ಸರ್ ಅವರ ನೇತೃತ್ವದಲ್ಲಿ ಇದನ್ನ ನಾವು ಸುಮಾರು 1 ಲಕ್ಷಕ್ಕೂ ಹೆಚ್ಚು ನೌಕರರು ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿಂದ 5 ಬಸ್ಸುಗಳಿಗಿಂತ ಹೆಚ್ಚು ನೌಕರರು ಇವತ್ತು ನಾವು ಭಾಗವಹಿಸ್ತಾ ಇದ್ದೀವಿ. ಈ ಸಮ್ಮೇಳನದಲ್ಲಿ ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಾಲನೆ ನೀಡಲಿಕ್ಕೆ ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು, ನಮ್ಮ ಸರ್ಕಾರಿ ನೌಕರ ಸ್ನೇಹಜೀವಿಗಳಾಗಿರ್ತಕ್ಕಂಥ ಆನಂದ್ ಸರ್ ಅವರು ಚಾಲನೆ ನೀಡಿದ್ದಾರೆ. ಮತ್ತು ನಮ್ಮ ಸರ್ಕಾರಿ ಚಿಂತಾಮಣಿ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರು, ವೃಂದ ಸಂಘಗಳೆಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಎಲ್ಲರೂ ಮತ್ತು ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಹ ಸಕಾಲಕ್ಕೆ ಆಗಮಿಸಿದ್ದಾರೆ. ಈ ಒಂದು ನಮ್ಮ ಸಮ್ಮೇಳನ ಯಶಸ್ವಿ ಆಗಲಿ, ನಮ್ಮ ಏನು ಪ್ರಮುಖ ಬೇಡಿಕೆಗಳು ಈಡೇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಮಾನ್ಯ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಲ್ಲಿ ಕೋರ್ತಾ ನಮ್ಮ ಸಂಘಟನೆಗೆ ಜಯವಾಗಲಿ, ನಮ್ಮ ಬೇಡಿಕೆಗಳು ಈಡೇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ನ್ಯಾಯಯುತ ಬೇಡಿಕೆಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ನ್ಯಾಯಯುತ ಬೇಡಿಕೆಗಳು. ನಮಸ್ತೆ ಸರ್.